ಹಲೋ ಎವ್ರಿವನ್. ಎಲ್ಲರೂ ಹೇಗಿದ್ದೀರಾ? ಸೊ, ಹೋಪ್ ಯು ಆರ್ ಡೂಯಿಂಗ್ ಗುಡ್. ಸೊ, ಇವತ್ತು ಏನಂತಂದರೆ ಅಗೇನ್ ಡೇ 5. ಸೊ, ಇವತ್ತೊಂದು ನಾವು ನಾನು ಹೇಳಿದಾಗೆ ಪ್ರೀವಿಯಸ್ ವಿಡಿಯೋದಲ್ಲಿ ಇವತ್ತು ನಾವೊಂದು ಆಮ್, ಒಂದು ಪ್ರಾಜೆಕ್ಟ್ ಮಾಡೋಣ. ಸೊ ದ್ಯಾಟ್ ಟೆರಾಫಾರ್ಮ್ ಪ್ರಾಜೆಕ್ಟ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಹ್ಯಾಂಡ್ಸ್ ಆನ್ ಅನ್ನೋದು ಬಂದಾಗ ಟೆರಾಫಾರ್ಮ್ ಏನೇ ಇಂಟರ್ವ್ಯೂ ಕ್ವಶನ್ಸ್ ಬಂದರೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನೀವು ನಾರ್ಮಲ್ ಆಗಿ ನೀವೊಂದು ಸ್ಟ್ಯಾಟಿಕ್ ವೆಬ್ ಅಪ್ಲಿಕೇಶನ್ನ ನೋಡಿರ್ತೀರಲ್ವ ಇನ್ AWS. ಅದನ್ನು ಹೇಗೆ ಮಾಡೋದು? ಓಕೆ, ವೆಬ್ ಹೋಸ್ಟಿಂಗ್ ಅಂತ ನಾವು ಇನ್ ಜನರಲ್ ಆಗಿ ಮಾಡ್ತಿರ್ತೀವಿ. ಸೊ ಈಗ ನನ್ನ ಹತ್ರ ಏನಾದರೂ ಒಂದು ಸ್ಟ್ಯಾಟಿಕ್ ವೆಬ್ ಇದೆ. ಸೊ ಅದರಲ್ಲಿ ಜಸ್ಟ್ ಐ ನೀಡ್ ಅನ್ ವೆಬ್ ಪೇಜ್. ಸೊ ಅದನ್ನು ಹೇಗೆ ಬಿಲ್ಡ್ ಮಾಡೋದು ಅನ್ನೋದನ್ನು ತೋರಿಸ್ತೇನೆ. ಇಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ವೆಬ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂದರೆ, ಒಂದು ಸ್ಟ್ಯಾಟಿಕ್ ವೆಬ್ ಪೇಜ್ನ ಹೇಗೆ ಕ್ರಿಯೇಟ್ ಮಾಡೋದು, ಅಲಾಂಗ್ ವಿತ್ ದ್ಯಾಟ್ ಹೇಗೆ ಏನೇನು ಆರ್ಕಿಟೆಕ್ಚರ್ ಇರುತ್ತೆ, ಆ್ಯಂಡ್ ಟೆರಾಫಾರ್ಮಲ್ಲಿ ಏನೇನು ನಾವು ಫೋಕಸ್ ಮಾಡಬೇಕಾಗತ್ತೆ ವೆನ್ ಐ ಆಮ್ ಬಿಲ್ಡಿಂಗ್ ದಿಸ್ ಎಂಡ್ ಟು ಎಂಡ್, ಅಂದರೆ ಇನ್ಕ್ಲೂಡಿಂಗ್ ಫೈಲ್ ಕಾಪಿ ಕೂಡ ನಾವು ಟೆರಾಫಾರ್ಮಿಂದನೇ ಮಾಡೋಣ. ಎವ್ರಿಥಿಂಗ್ ಈಸ್ ಮೈಂಟೈನ್ ಬೈ ಟೆರಾಫಾರ್ಮ್. ಆಯಿತಾ? ಹಾಗಾದರೆ ಲೆಟ್ ಮೀ ಕ್ವಿಕ್ಲಿ ಶೇರ್ ಮೈ ಸ್ಕ್ರೀನ್. ಓಕೆ, ಸೊ ನಾನೇನು ಮಾಡ್ತೀನಿ ಅಂತಂದರೆ, ಸೊ ಲೆಟ್ಸ್ ಗೋ ಬ್ಯಾಕ್ 1 ಸೆಕೆಂಡ್. ಸೊ ನನಗೆ ವೇರ್ ಈಸ್ ಮೈ ವಿಷುವಲ್ ಸ್ಟುಡಿಯೋ? ಓಕೆ, ಇಲ್ಲಿ. ಸೊ ನಾನಿಲ್ಲಿ 08 ಪ್ರಾಜೆಕ್ಟ್ 2 ಅಂತ ಹೇಳ್ತಿದ್ದೀನಿ. ಓಕೆ, ಪ್ರಾಜೆಕ್ಟ್ 2 ಅಂತ. ಈಗ ಈ ಪ್ರಾಜೆಕ್ಟ್ 2 ಅಲ್ಲಿ ವಿಲ್ ಕ್ರಿಯೇಟ್ ಒನ್ ಪ್ರಾಜೆಕ್ಟ್. ಸೊ ನಾವು ನನ್ನ ಪ್ರೀವಿಯಸ್ ರಿಸೋರ್ಸ್ ನಾವು ಏನಿತ್ತು ಅದನ್ನೇ ಕಾಪಿ ಮಾಡ್ಕೊಳ್ತೀನಿ ನಾನು. ಲೆಟ್ಸ್ ಸೇ ಇಫ್ ಐ ಗೋ ಹಿಯರ್, ಸೊ ಮೇನ್ ಪ್ರೊವೈಡರ್ ವೇರಿಯಬಲ್ ಇಷ್ಟನ್ನು ಕೂಡ ಕಾಪಿ ಮಾಡ್ಕೊಳ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ 2 ಅಲ್ಲಿ ಹಾಕ್ತೀನಿ. ದಿಸ್ ಈಸ್ ಹೌ ವಿ ಮೇಂಟೈನ್ ಫೋಲ್ಡರ್ ಸ್ಟ್ರಕ್ಚರ್, ಲೈಕ್ ಫೈಲ್ ಸ್ಟ್ರಕ್ಚರ್. ಸೊ ಅದಕ್ಕೋಸ್ಕರ ನಾನು ಇದೇ ಥರನೇ ಮೇಂಟೈನ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿಗೆ ಬರೋದಾದರೆ main.tf ಹಾಗೆ ಇಲ್ಲಿ ಪ್ರೊವೈಡರಲ್ಲಿ ಅಗೇನ್ ಐ ವಿಲ್ ರಿಮೂವ್ ದಿಸ್ ಈಸ್ಟ್ ಒನ್. ಐ ಡೋಂಟ್ ನೀಡ್ ಈಸ್ಟ್ ಒನ್ ರೈಟ್ ನೌ. ಆ್ಯಂಡ್ ಅಲಿಯಾಸಿಂಗ್ ಬೇಕಾಗಿಲ್ಲ ನನಗೆ. ಓಕೆ, ಸೇವ್ ಇಟ್. ಓಕೆ, ಇದು ಇನಿಷಿಯಲೈಸ್ ಆಗುತ್ತೆ. ಸೊ ರ್ಯಾಂಡಮ್ ಇದೆ, ಇದೆಲ್ಲ ಓಕೆ, ಫೈನ್, ಇದೆಲ್ಲ ಓಕೆ ಆಯ್ತಾ? ಈಗ ವೇರಿಯಬಲಲ್ಲಿ IT ಕನ್ನಡಿಗರು ಇದೆ, ಫೈನ್, ಇದು ಕೂಡ ಫೈನ್. ನಾವು main.tf. ಸೊ ಇಲ್ಲಿ 2 ಬಕೆಟ್ಸ್ ಇದೆ. ಐ ಡೋಂಟ್ ನೀಡ್ 2 ಬಕೆಟ್ಸ್, 1 ಬಕೆಟ್ ಇಟ್ಕೊಳ್ಳೋಣ, 1 ಬಕೆಟ್. ಈಗ ಓಕೆ, ಈಗ ನನಗೇನಂತಂದರೆ, ನಾವು ಐ ನೀಡ್ ಟು ಕ್ರಿಯೇಟ್ ಫಸ್ಟು ಆರ್ಕಿಟೆಕ್ಚರ್ ಬಿಡಿಸೋಣ, ದೆನ್ ವಿಲ್ ಗೆಟ್ ಅನ್ ಐಡಿಯಾ. ಸೊ ನಾನೇನು ಮಾಡ್ತಾ ಇದ್ದೀನಿ ಈಗ, ಫಸ್ಟ್ ಥಿಂಗ್ ಒಂದು ವೆಬ್ ಪೇಜ್ ಇದೆ ಅಂತ ಅಂದ್ಕೊಳ್ಳೋಣ. ಆಯಿತಾ? ದಿಸ್ ಈಸ್ ಮೈ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ URL ಬೇಕಲ್ವಾ? ಸೊ ಅಪ್ಲಿಕೇಶನ್, ಈ ಅಪ್ಲಿಕೇಶನನ್ನು ಓಕೆ ಯೂಸರ್ ಆ್ಯಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ, ಓಕೆ ಯೂಸರ್ ಆ್ಯಕ್ಸಸ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ಯೂಸರ್. ಇವನೇನು ಮಾಡ್ತಾನೆ, ಈ ಅಪ್ಲಿಕೇಶನ್ನ ಆ್ಯಕ್ಸಸ್ ಮಾಡ್ತಾನೆ. ಸರಿ, ಆದರೆ ಎಲ್ಲಿಗೆ ಆ್ಯಕ್ಸಸ್ ಮಾಡ್ತಾನೆ? ಸೊ ನನ್ನ ಒಂದು AWS ಅಕೌಂಟಲ್ಲಿ. ಸೊ ಈ AWS ಅಕೌಂಟಿಗೆ ಹೋದರೆ, ಓಕೆ ಈ AWS ಅಕೌಂಟಿಗೆ ಹೋದರೆ, ಓಕೆ ಇದು ನನ್ನ AWS ಅಕೌಂಟ್. ಇಲ್ಲಿ ನನ್ನ S3 ಬಕೆಟಲ್ಲಿರುವಂತಹ ಎಂಡ್ ಪಾಯಿಂಟ್ನ ಆ್ಯಕ್ಸಸ್ ಮಾಡಬೇಕು, ರೈಟ್? ಸೊ ದಿಸ್ ಈಸ್ ಮೈ S3. ಈ S3 ಇದೆ. ಈ S3ಯಲ್ಲಿ ನಾನು URL ಜನ್ರೇಟ್ ಮಾಡಬೇಕು, ಪಬ್ಲಿಕ್ URL. ಆಯಿತಾ? ಓಕೆ, ಓಕೆ ಈ ಡೊಮೈನನ್ನು ನಾನಿಲ್ಲಿ ಜನ್ರೇಟ್ ಮಾಡ್ತೀನಿ. ಡೊಮೈನ್ ಎಸೆನ್ಸ್ ಲೈಕ್ ವೆಬ್ಸ್, ಜಸ್ಟ್ URLನ ನಾನು ಜನ್ರೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಓಕೆನಾ? ಸೊ ಇದು URL ಸ್ಟಫ್. ಹೋಪ್ ನಿಮ್ಗೆ ಇದು ಐಡಿಯಾ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೀವೆಲ್ಲ ಕೂಡ. ಓಕೆ, ಇದು ಬಂದು ಇಲ್ಲಿಗೆ ಹಿಟ್ ಆಗಬೇಕು. ಆಯಿತಾ? ಈಗ ನನಗೇನು, ನನ್ನ ಟೆರಾಫಾರ್ಮ್ ಫೈಲ್ಸಲ್ಲಿ ಅಂದರೆ ಲೈಕ್ ಇದೇನು S3 ಇದೆ. S3 ಹಿಂದೆಗಡೆ ನನಗೆ ಫೈಲ್ಸ್ಗಳು ಬೇಕಲ್ವಾ? ಟೆರಾಫಾರ್ಮ್ ಫೈಲ್ಸು ಎಲ್ಲ ಏನೇನು ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನೋ ಆ ಫೈಲ್ಸ್ಗಳು ಬೇಕು. ಸೊ ಇಲ್ಲಿ ಮಲ್ಟಿಪಲ್ ಫೈಲ್ಸ್ಗಳಿರ್ತವೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ, ಮಲ್ಟಿಪಲ್ ಫೈಲ್ಸ್ ಇಟ್ಕೊಳ್ಳಿ. ಆಯಿತಾ? ಈ ಫೈಲ್ಸ್ಗಳೆಲ್ಲ ಕೂಡ ಈ S3ಯಲ್ಲಿ ಅಪ್ಲೋಡ್ ಆಗಿರತ್ತೆ, ರೈಟ್? ಈ S3ಯಲ್ಲಿ ಅಪ್ಲೋಡ್ ಆಗಿರತ್ತೆ. ನಾವು ಈ ಅಪ್ಲೋಡ್ ಆಯ್ತಲ್ಲ, ಈಗ ಈ ಎಂಟೈರ್ ಪ್ರೋಸೆಸ್ ಏನಿದೆಯಲ್ಲ ಇದನ್ನು ನಾವು ಓಕೆ ಇದನ್ನು ಅಂದರೆ ಬಿಹೈಂಡ್ ದ ಸೀನ್ಸ್ IAM ಎಲ್ಲ ಕೂಡ ಇರುತ್ತೆ. IAM ಮಾಡ್ಬೇಕು ನಾವು.
ಸೊ ಇದನ್ನು ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಕ್ರಿಯೇಟ್ ಇಟ್ ವಯಾ ಟೆರಾಫಾರ್ಮ್. ಓಕೆ, ದಿಸ್ ಈಸ್ ಆರ್ ಆಬ್ಜೆಕ್ಟಿವ್. ಸೊ ಇಲ್ಲಿ ಹೋಗ್ತೀನಿ, ನಾನು ಡಿಪ್ಲಾಯ್ ಮಾಡಿದ ತಕ್ಷಣ AWS ಅಲ್ಲಿ ಇನ್ಕ್ಲೂಡಿಂಗ್ ಫೈಲ್ಸ್ ಫ್ರಮ್ ಮೈ ಲೋಕಲ್ ಇಟ್ ಶುಡ್ ಕ್ರಿಯೇಟ್ ದಿಸ್ ಇನ್ಫ್ರಾ. ಆಯಿತಾ, ದಿಸ್ ಈಸ್ ಮೈ ಇನ್ಫ್ರಾ. ಈಗ ಸದ್ಯಕ್ಕೆ ಅರ್ಥ ಆಯ್ತಾ, ದಿಸ್ ಇಸ್ ಮೈ ಇನ್ಫ್ರಾ. ನಾವು ಹಾಗಾದರೆ ಲೆಟ್ಸ್ ಗೋ ಬ್ಯಾಕ್ ಒನ್ ಬೈ ಒನ್. ಸೊ ಇಲ್ಲಿ ನನಗೆ ರಿಸೋರ್ಸ್ ಲೆಂತ್ ಸಿಕ್ಕಿದೆ. ಸೊ ನನಗೆ ಇಲ್ಲಿ ರಿಸೋರ್ಸ್ ಲೆಂತ್ ಏನು ಮಾಡುತ್ತೆ, ಸೊ ದಿಸ್ ಆಟೋ ಜನರೇಟ್ಸ್ bucket suffix id. ಓಕೆ, ಬಕೆಟ್ ಸಫಿಕ್ಸ್ ಐ ಡಿ ಆಯಿತಾ. ಸರಿ, ಆಟೋ ಜನ್ರೇಟ್ ಆಯಿತು. ಸೊ ದೆನ್ ನನಗೇನು ಬೇಕು, ಇದು ಬಕೆಟ್ ಕ್ರಿಯೇಟ್ ಆಗುತ್ತೆ. ಸೊ ದಿಸ್ ವಿಲ್ ಕ್ರಿಯೇಟ್ ಅ ಬಕೆಟ್. ಸರಿ, ಬಕೆಟ್ ಕ್ರಿಯೇಟ್ ಮಾಡ್ತು, ಫೈನ್, ಬಕೆಟು ಆಯಿತು ಎಲ್ಲ. ನನಗೇನು ಬೇಕು ಈಗ, ನನಗೆ ಬಕೆಟ್ ಆಕ್ಸೆಸ್ ಪಬ್ಲಿಕ್ ಮಾಡ್ಲಿಕ್ಕೆ ಬೇಕಾಗಿರುವಂತಹ ಕಾಂಪೊನೆಂಟ್ಸ್ ಇಲ್ಲಿ ಹಾಕಬೇಕು ನಾನು. ಸೊ ನಾನೇ ಹೇಳ್ತೀನಿ, ಸೊ ವಿ ನೀಡ್ ಟು create S3 bucket to a public access. ಅಂದರೆ ನಾನೊಂದು ಪಬ್ಲಿಕ್ ಬಕೆಟ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾವು ಪಬ್ಲಿಕ್ ಬಕೆಟ್ನ ಕ್ರಿಯೇಟ್ ಮಾಡಬೇಕು ಅಂತಂದಾಗ, ಓಕೆ, ಪಬ್ಲಿಕ್ ಬಕೆಟ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಹೇಗೆ ನೋಡಿ, ರಿಸೋರ್ಸ್ ಬ್ಲಾಕ್ನ ನಾನು ಯೂಸ್ ಮಾಡಬೇಕು. ಈ ರಿಸೋರ್ಸಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ನನಗೆ AWS _S3 ನನಗೆ ಬಕೆಟ್, ಓಕೆ, ಬಕೆಟ್ ಅಂಡರ್ಸ್ಕೋರ್, ಒಂದು ಸೆಕೆಂಡ್, ನನಗೆ ಯಾಕೆ ಸಜೆಷನ್ ತೋರಿಸ್ತಿಲ್ಲ, ಓಕೆ ಒಂದು ಸೆಕೆಂಡ್ ಇರಲಿ. ರಿಸೋರ್ಸ್ ನನಗೆ AWS _S3 ಬಕೆಟ್, ಓಕೆ, ನನಗೆ ಬಕೆಟ್, ಒಂದು ಸೆಕೆಂಡ್, ಬಕೆಟ್ ಅಂಡರ್ಸ್ಕೋರ್ ಪಬ್ಲಿಕ್ ಇಲ್ವಾ, ಓಕೆ, ಪಬ್ಲಿಕ್ ಆಕ್ಸೆಸ್ ಬ್ಲಾಕ್, ಈ ಬ್ಲಾಕ್ ಬೇಕು. ಈ ಬ್ಲಾಕಲ್ಲಿ ನಾನು ಹೇಳ್ತಾ ಇದ್ದೀನಿ, ಇದನ್ನು US ವೆಸ್ಟ್ ಇದೆಲ್ಲ, ನಾನು ಹೇಳ್ತೀನಿ ಇದನ್ನು ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್ ಅಂತ, ಆಯಿತಾ. ಆ್ಯಂಡ್ ಇಲ್ಲಿ ಪ್ರೊವೈಡರ್ ನನಗೆ ಇದು ಬೇಕಾಗಿಲ್ಲ, ಯಾಕೆಂದರೆ ಸಿನ್ಸ್ ಐ ಹ್ಯಾವ್ ಓನ್ಲಿ ಒನ್ ಪ್ರೊವೈಡರ್, ಐ ಆಮ್ ರಿಮೂವಿಂಗ್ ದಿಸ್, ಆಯಿತಾ. ಈಗ ನಾನು ಈ ಬಕೆಟ್ಗೆ, ಅಂದರೆ ಇಲ್ಲಿ ನಾನು ಪ್ಯಾರಲಲ್ ಕ್ರಿಯೇಷನ್ ಮಾಡಿದ್ರೂ ಕೂಡ ಇದಕ್ಕೆ ಡಿಪೆಂಡೆನ್ಸಿ ಇದೆ. ನಾನೇನು ಹೇಳ್ತೀನಿ, ಇದನ್ನು ಇಲ್ಲಿ ಕಾಲ್ ಮಾಡು ಅಂತ ಹೇಳ್ತೇನೆ. ಸೊ ಟೆರಾಫಾರ್ಮ್ ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಸಿನ್ಸ್ ನಾವು S3 ಅಲ್ಲೇ ಕ್ರಿಯೇಷನ್ಸ್ ಮಾಡ್ತಿರೋದ್ರಿಂದ ಟೆರಾಫಾರ್ಮ್ ವಿಲ್ ಅಂಡರ್ಸ್ಟ್ಯಾಂಡ್, ವಿ ಡೋಂಟ್ ನೀಡ್ ಡಿಪೆಂಡ್ ಆನ್ ಎಲ್ಲ ಇಲ್ಲಿ. ಓಕೆ, ಈಗ ಲೈಕ್ ನಾನು ಆಗಲೇ ಇಲ್ಲಿ ಹೇಳಿದ್ನಲ್ಲ, ಇಫ್ ಐ ಗೋ ಹಿಯರ್ ಇನ್ ದಿ ಮಲ್ಟಿ ಪ್ರೊವೈಡರ್ಸಲ್ಲಿ, ನಾಟ್ ಮಲ್ಟಿ ಪ್ರೊವೈಡರ್, ಈ ರಿಸೋರ್ಸ್ ಬ್ಲಾಕಲ್ಲಿ ಇಫ್ ಯು ಸಿ ಮೈ ಬ್ಲಾಕ್, ಇಲ್ಲಿ implicit dependency, what Terraform will understand that this is what we need to do. Now what I'm doing here, I'm doing an implicit creation where ಈ ರಿಸೋರ್ಸ್ನ ಕ್ರಿಯೇಟ್ ಮಾಡ್ತಾನೆ. ಈ ರಿಸೋರ್ಸ್ಗೆ ನನ್ನ ಬಕೆಟ್ನ ನಾನು ಜಾಯಿನ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಬಕೆಟ್, ಈ ಬಕೆಟಲ್ಲಿ ನಾನು ಹೇಳ್ತಾ ಇದ್ದೀನಿ S3 ಬಕೆಟ್ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್ .id, ಆಯಿತಾ. ಈಗ ಇದೇ ಬ್ಲಾಕ್ನ ನಿಮ್ಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಕಾಪಿ ಮಾಡ್ಕೊಳ್ಳಿ, ಗೋ ಬ್ಯಾಕ್ ಟು ಬ್ರೌಸರ್, ಇಲ್ಲಿ ಟೆರಾಫಾರ್ಮಿಗೆ ಹೋಗೋಣ. ಇಲ್ಲಿ ವಿಲ್ ಸರ್ಚ್ ದಿಸ್ S3 ಬ್ಲಾಕ್, ರಿಜಿಸ್ಟ್ರಿಯಲ್ಲಿ ಸರ್ಚ್ ಮಾಡೋದು ಬೇಡ, ಲೆಟ್ಸ್ ಗೋ ಔಟ್ ಆ್ಯಂಡ್ ಸರ್ಚ್ ದಿಸ್ ಬ್ಲಾಕ್. ಇಲ್ಲಿ ಅಫಿಷಿಯಲ್ ಪೇಜ್ ಸಿಗುತ್ತಲ್ಲ, ಬಕೆಟ್, ಇಲ್ಲಿ ನೋಡಿ ಒಂದು ಬಕೆಟ್, ಅಂದರೆ ದಿಸ್ ಇಸ್ ಮೈ ಬಕೆಟ್. ಈ ಬಕೆಟ್ಗೆ ಇಫ್ ಐ ವಾಂಟ್ ಟು ಮೇಕ್ ಬಕೆಟ್ ಪಬ್ಲಿಕ್, ದೀಸ್ ಆರ್ ಆಲ್ ದ ಥಿಂಗ್ಸ್ ಐ ನೀಡ್. ಸೊ ಇಲ್ಲಿ ಟ್ರೂ ಇದೆ, ವಿ ನೀಡ್ ಟು ಮೇಕ್ ಇಟ್ ಆಸ್ ಫಾಲ್ಸ್. ಟ್ರೂ ಇದ್ದರೆ ಪ್ರೈವೇಟ್ ಆಗುತ್ತೆ, ಫಾಲ್ಸ್ ಮಾಡಿದ್ರೆ ಪಬ್ಲಿಕ್ ಆಗುತ್ತೆ. ಸೊ ಆ ಮೂರು ಬ್ಲಾಕ್ನ ಕಾಪಿ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಐ ವಿಲ್ ಗೋ ಹಿಯರ್ ಆ್ಯಂಡ್ ಐ ವಿಲ್ ಪೇಸ್ಟ್ ಇಟ್. ನಾವು ಇದನ್ನು ಫಾಲ್ಸ್ ಮಾಡೋಣ, ಓಕೆ, ಆ್ಯಂಡ್ ಫಾಲ್ಸ್ ಮಾಡೋಣ, ಆ್ಯಂಡ್ ಫಾಲ್ಸ್ ಆ್ಯಂಡ್ ಫಾಲ್ಸ್. ಸೊ ಇದು ಥಿಂಗ್ಸ್ಗಳು, ದೀಸ್ ಆರ್ ದ ಥಿಂಗ್ಸ್. ನಾವು ಈಗ ಬಕೆಟ್ ಆಯಿತು. ಈಗ ನಾನು ಏನು ಮಾಡ್ತೀನಿ, ಈವನ್ ಅಕೌಂಟ್ನ ಕೂಡ ನಾನು ಪಬ್ಲಿಕ್ ಮಾಡ್ತೀನಿ, ಸೊ ದ್ಯಾಟ್ ಐಲ್ ಗೆಟ್ ಇಟ್. ಓಕೆ, ಅಕೌಂಟ್ನ ಮಾಡೋದಕ್ಕಿಂತ ಮುಂಚೆ ವಿಲ್ ಮೇಕ್ ದಿಸ್ ಒನ್ ಫಸ್ಟ್. ದೆನ್ ಇದು ಆದಮೇಲೆ ದೆನ್ ವಾಟ್ ಎಲ್ಸ್ ವಿ ನೀಡ್, ಬಕೆಟ್ನ ಪಬ್ಲಿಕ್ ಮಾಡಿದೆ. ಬಕೆಟ್ನ ಪಬ್ಲಿಕ್ ಮಾಡಿದ್ಮೇಲೆ ಐ ನೀಡ್ ಟು ಗಿವ್ S3 ಪಾಲಿಸಿ ಅಲ್ವಾ. ಸೊ ರಿಸೋರ್ಸ್ ನನಗೆ AWS _S3 _ ಬಕೆಟ್
ಬಕೆಟ್ ಅಂಡರ್ಸ್ಕೋರ್ ಪಾಲಿಸಿ. ಈಗ ಈ ಪಾಲಿಸಿ ನಾನು ಏನು ಮಾಡ್ತೀನಿ, ರೀಡ್ ಪಾಲಿಸಿ ಕೊಡ್ತೀನಿ. ಸೊ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್ ಪಬ್ಲಿಕ್ ರೀಡ್ ಅಂತ ಹಾಕ್ತೇನೆ. ಪಬ್ಲಿಕ್ಗೆ ರೀಡ್ ಪಾಲಿಸಿ ಕೊಡ್ತಾ ಇದ್ದೀನಿ. ಸೊ ಈಗ ನನ್ನ ಬಕೆಟ್ ಏನು, ಓಕೆ, ದಿಸ್ ಈಸ್ ದಿ ಐ ಡಿ. ಓಕೆ, ದಿಸ್ ಇಸ್ ದಿ ಬಕೆಟ್ ಐ ಡಿ. ನಾವು ಬಕೆಟ್ ಐ ಡಿ ಹಾಕಿದ್ದೀನಿ. ನಾವು ಇಲ್ಲಿ ನಾನು ಡಿಪೆಂಡ್ ಆನ್ ಹಾಕ್ತೀನಿ. ಡಿಪೆಂಡ್ ಆನ್ ಇಲ್ಲಿ ಏನಪ್ಪ ಡಿಪೆಂಡ್ ಆನ್, ನನಗೆ ಇದು ಮಸ್ಟ್ ಅಂಡ್ ಶುಡ್ ನಾವು ಕ್ರಿಯೇಟ್ ಮಾಡಬೇಕಾಗಿರೋದು. ನಾವು ಇಲ್ಲಿ ಸಮಥಿಂಗ್ ಈಸ್ ರಾಂಗ್. ಬಕೆಟ್ ಹಾಕಿದ್ದೀವಿ, ಡಿಪೆಂಡ್ ಆನ್ ಹಾಕಿದ್ದೀವಿ, ಆ್ಯಂಡ್ ದೆನ್ ವಿ ನೀಡ್ ಅ ಪಾಲಿಸಿ. 1 ಸೆಕೆಂಡ್. ಓಕೆ, ಪಾಲಿಸಿ ಲೆಟ್ ಇಟ್ ಬಿ. ಇದು ಸಾಲ್ವ್ ಆಯಿತು. ನಾವು ಬಕೆಟ್ ಇಲ್ಲಿ ನೋಡಿ ಡಿಪೆಂಡ್ ಆನ್, ನನಗೇನಂದರೆ ಈಗ ಅಪ್ಸ್ಟ್ರೀಮ್ ಫೇಲ್ಯೂರ್ಸ್ನ ಹ್ಯಾಂಡಲ್ ಮಾಡಲಿಕ್ಕೆ ನಾನು ಡಿಪೆಂಡ್ ಆನ್ ಹಾಕಿದ್ದೀನಿ. ಇದೇನಾದರೂ ಫೇಲ್ ಆಯಿತು ಅಂತಂದರೆ ಈ ಬ್ಲಾಕ್ ಕ್ರಿಯೇಟ್ ಆಗಲ್ಲ. ಅರ್ಥ ಆಯ್ತಾ? ಈಗ ನನಗೆ ಬಕೆಟ್ ಹಾಕಿದ್ದೀನಿ, ಡಿಪೆಂಡ್ಸ್ ಆನ್ ಏನು, ಈ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್ ಏನೇನು ಅಂದರೆ, ಫಸ್ಟ್ ಆಫ್ ಆಲ್ ಇಲ್ಲಿ ಪಬ್ಲಿಕ್ ಆಕ್ಸೆಸ್ ಇದೆಲ್ಲ, ಇದಿದೆಲ್ಲ, ಇದನ್ನು ನಾನು ಇಲ್ಲಿ ಹಾಕ್ತಿದ್ದೀನಿ. ಪಬ್ಲಿಕ್ ಆಕ್ಸೆಸ್ ಇಲ್ಲಿ ನೇಮ್ ಇದೆಯಲ್ಲ, ನೇಮ್ನ ವೆಬ್ ಹೋಸ್ಟಿಂಗ್ ಅಂತಲೇ ಕೊಡ್ತೀನಿ. ವೆಬ್ ಹೋಸ್ಟಿಂಗ್ ಅನ್ನು ರಿಮೂವ್ ಮಾಡಿ ವೆಬ್ ಹೋಸ್ಟಿಂಗ್ ಅಂತ ಹಾಕಿ. ಸೊ ದಿಸ್ ಈಸ್ ಹೌ ಇದು ಕ್ರಿಯೇಟ್ ಆದರೆ, ಓಕೆ, ವೆಬ್ ಹೋಸ್ಟಿಂಗ್ ಡಾಟ್ ಅಲೋ, ಓಕೆ, ಅಲೋ ಅಂಡರ್ಸ್ಕೋರ್ ಪಬ್ಲಿಕ್ ಅಂತ ಹೇಳ್ತಿದ್ದೀನಿ. ಓಕೆ, ಅಲೋ ಅಂಡರ್ಸ್ಕೋರ್ ಪಬ್ಲಿಕ್. ಈಗ ಪಾಲಿಸಿ, ನಾವು ಪಾಲಿಸಿ ಬೇಕಲ್ಲ, ಲೆಟ್ ಮಿ ಟೇಕ್ ಒನ್ ಪಾಲಿಸಿ ಕೋಡ್ ವಿಚ್ ಐ ಹ್ಯಾವ್ ಆಲ್ರೆಡಿ ಜನರೇಟೆಡ್. ಓಕೆ, ಇಟ್ಸ್ ಇನ್ ದ ಪಾಲಿಸಿ. ಓಕೆ, ಇದು ನನ್ನ ಪಾಲಿಸಿ. ಈಗ ಈ ಪಾಲಿಸಿಯಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ವರ್ಷನ್ ಹಾಕಿದ್ದೀನಿ, ಸ್ಟೇಟ್ಮೆಂಟ್, ಇದು ಪಬ್ಲಿಕ್ ರೀಡ್ ಆಬ್ಜೆಕ್ಟ್, ಎಫೆಕ್ಟ್, ಪ್ರಿನ್ಸಿಪಲ್ ಎಲ್ಲನೂ ಹಾಕಿದ್ದೀನಿ. ಈಗ ನನ್ನ S3 ಇದಕ್ಕೆ ಹೋದರೆ, IAMಗೆ ಹೋದರೆ, ನನ್ನ ಯೂಸರ್ ನೋಡಿ, ಫಸ್ಟ್ ಆಫ್ ಆಲ್ ಅಂದರೆ ನಾನು ಜನ್ರೇಟ್ ಮಾಡೋ ಕೀಯಲ್ಲಿ ಆ ಪರ್ಮಿಷನ್ಸ್ ಇದೆನಾ ಚೆಕ್ ಮಾಡೋದಾದರೆ, ಯೂಸರ್ಸಿಗೆ ಹೋಗೋಣ. ಇಲ್ಲಿ IT ಕನ್ನಡಿಗರು, ಇದಕ್ಕೆ ಏನು ಕೊಟ್ಟಿದ್ದೀನಿ ನಾನು ಪರ್ಮಿಷನ್ಸು, ಅಡ್ಮಿನಿಸ್ಟ್ರೇಟ್ ಆಕ್ಸೆಸ್ ಅಲ್ವಾ. ಕ್ಲಿಕ್ ಆನ್ ದಿ ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್. ಇಲ್ಲಿ ಪರ್ಮಿಷನ್ಸ್ ನೋಡಿ, ಅಡ್ಮಿನಿಸ್ಟ್ರೇಟರ್ ಆಕ್ಸೆಸ್ ಅಂತ ಕೊಟ್ಟಾಗ ಎಲ್ಲದಕ್ಕೂ ಆಕ್ಸೆಸ್ ಇರುತ್ತೆ. ಎಸ್, ಕರೆಕ್ಟ್. ಇಲ್ಲಿ ನೋಡೋಣ S3 ಅಂತ, S3ಗೆ ಹೋದರೆ S3, ಎಕ್ಸ್ಪ್ರೆಸ್, ಲ್ಯಾಂಬ್ಡಾ, ಎವ್ರಿಥಿಂಗ್ ಎಲ್ಲದಕ್ಕೂ ಫುಲ್ ಆಕ್ಸೆಸ್ ಇದೆ. ದಿಸ್ ಇಸ್ ಹೌ ಯು ಕ್ಯಾನ್ ವೆರಿಫೈ ನಿಮಗೆ ಪಾಲಿಸಿ ಇದೆನಾ ಇಲ್ವಾ ಅಂತ. ಆ ಪಾಲಿಸಿಗೆ ನಾನು ಜೇಸನ್ ಇದು ಬರೆದು ಇಲ್ಲ ಹಾಕಿದ್ದೀನಿ. ಆಯಿತಾ? ಸೊ ಇದು ನನ್ನ ಲೈಕ್ ಪಾಲಿಸಿ ಅಟ್ಯಾಚ್, ಲೈಕ್ ಪಾಲಿಸಿ ಕ್ರಿಯೇಷನ್ ಬೇಸಿಕಲಿ. ಓಕೆ, ನಾವು ಪಾಲಿಸಿ ಕ್ರಿಯೇಷನ್ ಆಯ್ತಲ್ಲ, ನನಗೆ ಏನು ಮಾಡಬೇಕು, ಅದನ್ನು ಕಾನ್ಫಿಗರೇಷನ್ ಮಾಡಬೇಕು. ಓಕೆ, ಸೊ ಹೇಗೆ ಕಾನ್ಫಿಗರೇಷನ್ ಮಾಡ್ತೀನಿ ಅಂದರೆ, ನಾವು 1 ಸೆಕೆಂಡ್ ಇಲ್ಲಿಗೆ ಹೋಗೋಣ. ನಾವು ನೋಡಿ, ಈ ರಿಸೋರ್ಸ್ ಬ್ಲಾಕ್ ಆಯಿತಾ. ಸೊ ಫೈನ್, ರಿಸೋರ್ಸ್ ಕ್ರಿಯೇಷನ್ ಆಯಿತು. ನನಗೀಗ ಏನು ಬೇಕು ಅಂತ ಹೇಳಿದ್ರೆ, ರಿಸೋರ್ಸ್ ಏನೋ ಕ್ರಿಯೇಷನ್ ಆಯಿತು. ಸೊ ದಿಸ್ ಇಸ್ ಡನ್. ನನಗೀಗ ಸೊ ಇದನ್ನು ಬಕೆಟ್ ಪಾಲಿಸಿ ಕ್ರಿಯೇಷನ್ ಅಂತ ಹಾಕ್ತಾ ಇದ್ದೀನಿ. ಇಲ್ಲಿ ಹೋಗಿ ಇನ್ನೊಂದೇನಂತಂದರೆ, ರಿಸೋರ್ಸ್ ಇದೆಯಲ್ಲ, ಯಾವುದಕ್ಕೆ ಅಟ್ಯಾಚ್ ಆಗ್ತಾ ಇದೆ ಅಂತಂದರೆ, AWS S3 ಬಕೆಟ್. ದಿಸ್ ಇಸ್ AWS S3 ಬಕೆಟ್ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್ಗೆ ಅಟ್ಯಾಚ್ ಆಗ್ತಾ ಇದೆ. ಸೊ ಕಾಪಿ, ಇದನ್ನು ಇಲ್ಲಿಗೆ ಹಾಕ್ತಾ ಇದ್ದೀನಿ. ಅದರ ARN ಇದಕ್ಕೆ ಅಟ್ಯಾಚ್ ಆಗುತ್ತೆ, ರಿಸೋರ್ಸ್ಗೆ. ಸರಿ, ಇದಾಯ್ತಲ್ಲ. ಈಗ ನನಗೇನು ಬೇಕು ಅಂತ ಹೇಳಿದ್ರೆ, ನನಗೆ ಐ ನೀಡ್ ವೆಬ್ಸೈಟ್ ಕಾನ್ಫಿಗರೇಷನ್. ನಾವು ನೀಡ್ ವೆಬ್ಸೈಟ್ ಕಾನ್ಫಿಗರೇಷನ್. ಆಯಿತಾ? ಈ ವೆಬ್ಸೈಟ್ ಕಾನ್ಫಿಗರೇಷನಲ್ಲಿ ಎಗೇನ್ ರಿಸೋರ್ಸ್ ನನಗೇನು ಬೇಕು, AWS ಅಂಡರ್ಸ್ಕೋರ್ S3 ಅಂಡರ್ಸ್ಕೋರ್ S3 ಅಂಡರ್ಸ್ಕೋರ್ ಬಕೆಟ್ ಅಂಡರ್ಸ್ಕೋರ್ ವೆಬ್ಸೈಟ್ ಕಾನ್ಫಿಗರೇಷನ್. ಈ ಕಾನ್ಫಿಗರೇಷನ್ಗೆ ನಾ ಹೇಳ್ತೀನಿ ಇಲ್ಲಿ ಸ್ಟ್ಯಾಟಿಕ್ ಅಂಡರ್ಸ್ಕೋರ್ ವೆಬ್ ಹೋಸ್ಟಿಂಗ್ ಅಂತ. ನಿಮ್ಗೆ ಏನು ಬೇಕೋ ಆ ನೇಮ್ ಕೊಟ್ಕೊಳ್ಳಿ, ಇಟ್ಸ್ ಫೈನ್. ದೇರ್ ಇಸ್ ನೋ ಇದೇ ಥರನೇ ಕೊಡಬೇಕು ಅಂತ ಏನಿಲ್ಲ. ಆ್ಯಂಡ್
ಈಗ ನಾನು ಬಕೆಟ್ನ ಕಾಲ್ ಮಾಡ್ತಾ ಇದ್ದೀನಿ. ನನ್ನ ಬಕೆಟ್ ವೆಬ್ ಹೋಸ್ಟಿಂಗ್ ಡಾಟ್ ಐ ಡಿ ಇದೇ ನನ್ನ ಬಕೆಟ್ ಅಲ್ವಾ? ಓಕೆ, ಇದೇ ನನ್ನ ಬಕೆಟ್. ಸೊ ಬಕೆಟ್ನ ಕಾಲ್ ಮಾಡಿದೆ ಸರಿ. ಈಗ ಇಂಡೆಕ್ಸ್ ಡಾಕ್ಯುಮೆಂಟ್ ಹೇಗೆ ನಾವು ಜನರೇಟ್ ಮಾಡೋದು? ಸೊ ಇಂಡೆಕ್ಸಲ್ಲಿ ಲೆಟ್ಸ್ ಸೇ ಸಫಿಕ್ಸ್ ಈಸ್ ಈಕ್ವಲ್ ಟು ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಅಂತ ಹಾಕಿ, ಈಗ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ ಅಲ್ಲ, ಯು ಕ್ಯಾನ್ ಗೋ ಆನ್, ಯು ಕ್ಯಾನ್ ಆಸ್ಕ್ ಎನಿಥಿಂಗ್ ಹಿಯರ್. ನೀವು ಬೂಟ್ ಸ್ಟ್ರ್ಯಾಪ್ ಡಾಕ್ಯುಮೆಂಟ್ಗೂ ಕೂಡ ಹೋಗಿ ತೊಗೊಂಬರ್ಬೋದು. ಲೆಟ್ ಮೀ ಶೋ ಯು ಒನ್ ಸಿಂಪಲ್ ವೇ. ಓಕೆ, ಐದರ್ ಇಲ್ಲಿಂದಾದರೂ ತಗೊಳ್ಳಿ, ಆಯಿತಾ? ಇಲ್ಲಿಂದಾದರೂ ತೊಗೋಬೋದು. ಇಲ್ಲ ಅಂತ ಹೇಳಿದ್ರೆ ವಾಟ್ ಯು ಕ್ಯಾನ್ ಡೂ, ಸೇಮ್ ಯು ಕ್ಯಾನ್ ಗೋ ಟು ಚಾಟ್ ಜಿ ಪಿ ಟಿ. ಓಕೆ, ನೌ ಐ ನೀಡ್ ಒನ್ ಸಿಂಪಲ್ ಅಪ್ಲಿಕೇಶನ್. ಓಕೆ, ಸೊ ನಾನು ಇಲ್ಲೇ ಹೇಳ್ತೀನಿ, ಐ ನೀಡ್ ಟು ಕ್ರಿಯೇಟ್ ಒನ್ ಸ್ಟ್ಯಾಟಿಕ್ ವೆಬ್ ಅಪ್ಲಿಕೇಶನ್. ಓಕೆ, ನಾನು ಪ್ರಾಂಪ್ಟ್ ನೋಡಿ ಹೇಗೆ ಕೊಡ್ತೀನಿ, ಸೊ ದಟ್ ನೀವು ಕೂಡ ಅದೇ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು. ವೆಬ್ ಅಪ್ಲಿಕೇಶನ್, ಈ ವೆಬ್ ಅಪ್ಲಿಕೇಶನಲ್ಲಿ ಐ ನೀಡ್ ಸಿ ಎಸ್ ಎಸ್ ಆ್ಯಂಡ್ ಎಚ್ ಟಿ ಎಮ್ ಎಲ್ ಇನ್ ಒನ್ ಪೇಜ್ ಆ್ಯಂಡ್ ನನಗೀಗ ರಿಕ್ವೈರ್ಮೆಂಟ್. ಸೊ ನಾ ಹೇಳ್ತೀನಿ, ನಾನು ಜಸ್ಟ್ ಐ ಆಮ್ ರನ್ನಿಂಗ್ ಐ ಟಿ ಕನ್ನಡಿಗರು ಯೂಟ್ಯೂಬ್ ಚಾನಲ್. ಓಕೆ, ಯೂಟ್ಯೂಬ್ ಚಾನಲ್. ಓಕೆ, ಯೂಟ್ಯೂಬ್ ಚಾನಲ್. ಸೊ ಆ್ಯಂಡ್ ಐ ವಾಂಟ್ ಟು ಡಿಸ್ಪ್ಲೇ ಆಲ್ ದಿ ವಿಡಿಯೋಸ್ ಆಫ್ ದಿಸ್ ಲಿಂಕ್ಸ್, ಆಫ್ ದಿಸ್ ಗಿವನ್ ಲಿಂಕ್ ಅಂತ ಕೊಡ್ತೀನಿ. ಸಿ, ನೀವೇನು ಬೇಕಾದ್ರೂ ಮಾಡ್ಬೋದು. ದಿಸ್ ಗಿವನ್ ಲಿಂಕ್ ಯು ಕ್ಯಾನ್ ಆಸ್ಕ್ ಚಾಟ್ ಜಿ ಪಿ ಟಿದೆ ಕ್ಲೋನ್ ಕೊಡಿ ಅಂತ ಕೇಳಿದ್ರೆ ಎಸ್, ಇಟ್ ವಿಲ್ ಗಿವ್ ದ ಕ್ಲೋನ್. ಆಯಿತಾ? ಲಿಂಕ್ ಅಂತ ಹಾಕ್ತೀನಿ. ಆ್ಯಂಡ್ ಸೊ ಒನ್ ಸೆಕೆಂಡ್, ಇದು ನಾಟ್ ಗುಡ್, ಬಟ್ ಐ ನೀಡ್ ಯೂಟ್ಯೂಬ್ ಲಿಂಕ್ ಅಲ್ಲ. ಸೊ ಐ ವಿಲ್ ಗೆಟ್ ಇಟ್ ಸಮ್ ಯೂಟ್ಯೂಬ್ ಲಿಂಕ್ಸ್. ಒನ್ ಸೆಕೆಂಡ್. ಸೊ ವಿಲ್ ಜನರೇಟ್ ಅ ಗುಡ್ ಯು ಐ ಅಂತ ಅಷ್ಟೇ. ಓಕೆ, ಫ್ಯೂ ಯೂಟ್ಯೂಬ್ ಲಿಂಕ್ಸ್ ಹಾಕ್ತಿದ್ದೀನಿ ನಾನು. ಹಾಗೇ ಹೆಲ್ಮ್ ಇದೆ. ಓಕೆ, ಹಾಗೆ ವಿ ಹ್ಯಾವ್ ಲಾಡ್ ಆಫ್ ಅದರ್ ಥಿಂಗ್ಸ್ ಅಲ್ಲ. ಸೊ ನಾನು ಎಲ್ಲನೂ ಕೂಡ ತೊಗೊಳ್ತಿದ್ದೀನಿ. ಓಕೆ, ಸೊ ಕಾಪಿ ಮಾಡ್ಕೊಳ್ಳೋಣ. ಓಕೆ, ನಾವು ಸೊ ಹೀಗಿದೆ. ಆ್ಯಂಡ್ ಆಲ್ಸೋ ದಿಸ್ ಈಸ್ ಮೈ ಹೋಮ್ ಪೇಜ್. ಓಕೆ, ಸೊ ಐ ನೀಡ್ ಗುಡ್ ರಿಚ್ ಯು ಐ ವಿತ್ ದಿಸ್ ಅಂತ ಹಾಕ್ತೀನಿ. ಲೆಟ್ಸ್ ಸಿ ಹೇಗೆ ಬಿಲ್ಡ್ ಮಾಡುತ್ತೆ ಅಂತ. ಜಸ್ಟ್ ಒಂದು ಇಂಡೆಕ್ಸ್ ಪೇಜ್ ಬೇಕಿತ್ತು, ಸುಮ್ಮನೆ ನಾರ್ಮಲ್ ಇಂಡೆಕ್ಸ್ ಫೈಲ್ ತೊಗೊಂಡಿದ್ರು ಆಗ್ತಿತ್ತು. ಜಸ್ಟ್ ನಾನು ನಿಮ್ಗೊಂದು ಇದಿರಲಿ ಅಂತ ತೋರಿಸೋದಕ್ಕೋಸ್ಕರ ಅಷ್ಟೇ. ಓಕೆ, ಇದೆಲ್ಲ ಜನರೇಟ್ ಆಗ್ತಾ ಇದೆ. ಲೆಟ್ ಇಟ್ ಬಿ. ಓಕೆ, ಈ ಥರದೊಂದು ಚಾನಲ್ ಲೈಕ್ ಇದು ಮಾಡ್ತಿದ್ದೀನಿ ಅಷ್ಟೇ. ಓಕೆ, ನಾವು ಓಪನ್ ಮಾಡೋಣ. ಇಲ್ಲಿಗೆ ಕಾಪಿ ಮಾಡ್ಕೊಂಡಿದ್ದೀನಿ ನಾನು ಅದನ್ನು. ಸೊ ಗೋ ಬ್ಯಾಕ್ ಟು ಮೈ ಇದರಲ್ಲಿ. ಸೊ ಇಲ್ಲಿ ಪ್ರಾಜೆಕ್ಟ್ 2 ಅಲ್ಲಿ ನಾನು ಹೇಳ್ತೀನಿ ಕೋಡ್ ಅಂತ ಹಾಕ್ಕೊತೀನಿ. ಓಕೆ, ಕೋಡಲ್ಲಿ ಈ ಕೋಡ್ ಒಳಗಡೆ ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ನ ಕಾಲ್ ಮಾಡ್ತೀನಿ. ಇಂಡೆಕ್ಸ್ ಡಾಟ್ ಎಚ್ ಟಿ ಎಮ್ ಎಲ್ನ ಕಾಲ್ ಮಾಡಿ ಅದರಲ್ಲಿ ಪೇಸ್ಟ್ ಮಾಡ್ತೀನಿ ನನ್ನ ಕೋಡ್ನೆಲ್ಲ. ಕೋಡ್ನೆಲ್ಲ ಕಾಲ್ ಮಾಡಿದ್ದೀನಿ. ಈಗ ಇಲ್ಲಿಗೆ ನಾನು ಡಿಪ್ಲಾಯ್ ಮಾಡಬೇಕಾಗಿರೋದು, ಆಯಿತಾ? ಅಂದರೆ ವಾಟ್ ಎವರ್ ಕೋಡ್ ಈಸ್ ರನ್ ಫೈನ್, ಕೋಡ್ ಬಂದಿದೆ ನನಗೆ. ಆದರೆ ಕೋಡ್ನ ಕಾಪಿ ಮಾಡಬೇಕು ಟು ಮೈ ಆಬ್ಜೆಕ್ಟ್. ಸೊ ಇವಾಗ ಕಾಪಿಂಗ್ ಮೈ ಲೋಕಲ್ ಕೋಡ್ ಟು S3 ಅಂತ ಹಾಕ್ತಿದ್ದೀನಿ. ಇವಾಗ ಲೋಕಲ್ ಕೋಡ್ S3 ಕಾಪಿ ಮಾಡಬೇಕು ಅಂದರೆ ವೆರಿ ಸಿಂಪಲ್. ರಿಸೋರ್ಸ್ ನನಗೇನು ಮಾಡಬೇಕು, AWS S3 ಆಬ್ಜೆಕ್ಟ್ಸ್ ಬೇಕು. ಓಕೆ, S3 ಅಂಡರ್ಸ್ಕೋರ್ ಆಬ್ಜೆಕ್ಟ್.
ಈ ಆಬ್ಜೆಕ್ಟಲ್ಲಿ ನಾನು ನೇಮ್ ಕೊಟ್ಟಿದ್ದೀನಿ, ಇದನ್ನು ಇಂಡೆಕ್ಸ್ ಆಬ್ಜೆಕ್ಟ್ಸ್ ಅಂತ ಹೇಳ್ತಾ ಇದ್ದೀನಿ. ಇಂಡೆಕ್ಸ್ ಸರಿನಾ. ಆಮೇಲೆ ಇಲ್ಲಿ ನನಗೆ ಬೇಕಾಗಿರೋದು ಬಕೆಟ್. ಬಕೆಟ್ ಐ ಡಿ ಬೇಕು ತಾನೆ, ಅಂದರೆ ಲೈಕ್ ನಾವು ಯಾವ ಬಕೆಟ್ ಅಂತ ಹೇಳ್ಬೇಕು ತಾನೆ. ಸೊ ಬಕೆಟ್ ಡಾಟ್ ಐ ಡಿ. ಸೊ ಐ ಡಿ ಬಂತು. ಸೊ ಬಕೆಟ್ ಆಯಿತು. ನನಗೆ ಕೀ ಅಂತ ಹೇಳಿದ್ರೆ ಎಲ್ಲಿ ಹೋಗಿ ಪೇಸ್ಟ್ ಮಾಡಬೇಕು ಅಂತ ನಾನು ಡೈರೆಕ್ಟಾಗಿ ಇಂಡೆಕ್ಸ್ ಡಾಟ್ ಹೆಚ್ ಟಿ ಎಮ್ ಎಲ್ ಅಂತ ಹೇಳ್ತೇನೆ. ಹೆಚ್ ಟಿ ಎಮ್ ಎಲ್ ಅಂತ, ದಿಸ್ ಇಸ್ ಕೀ. ಆಮೇಲೆ ನನಗೆ ಸೋರ್ಸ್ ಬೇಕು. ಸೋರ್ಸ್ ಬೇಕಲ್ಲ, ಸೋರ್ಸ್ ಎಲ್ಲಿಂದ ತಗೊಳ್ತಾ ಇದ್ದೀನಿ ನಾನು. ಸೋರ್ಸ್ ಬಂದುಬಿಟ್ಟು ನನ್ನ ಕೋಡ್ ಬ್ಲಾಕ್, ಅದೇ ಇದೇ ಫೋಲ್ಡರಲ್ಲೋ ಕೋಡಲ್ಲಿರುವಂತಹ ಇಂಡೆಕ್ಸ್ ಡಾಟ್ ಹೆಚ್ ಟಿ ಎಮ್ ಎಲ್ನ ಕನ್ಸಿಡರ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಸರಿ, ಕೋಡ್ ಬಂತು, ಸೋರ್ಸ್ ಬಂತು. ನಾವು ಈ ಟ್ಯಾಗ್ ಯೂಸ್ ಮಾಡಿ ಫಾರ್ ಫೈಲ್ ಲೈಕ್ ಹ್ಯಾಶಿಂಗ್ ಮಾಡ್ಕೊಳ್ಳೋದಕ್ಕೆ. ಸೊ ಇಲ್ಲಿ ಎಲ್ಲಿಂದ ಹ್ಯಾಶ್ ಮಾಡ್ಕೋಬೇಕು, ಕೋಡ್ ಸ್ಲ್ಯಾಶ್ ಇಂಡೆಕ್ಸ್ ಡಾಟ್ ಹೆಚ್ ಟಿ ಎಮ್ ಎಲ್ ಅಂತ ಹೇಳ್ತಾನೆ. ಆಮೇಲೆ ದೆನ್ ಕಂಟೆಂಟ್ ಟೈಪ್. ಓಕೆ, ಇಲ್ಲಿ ಇದನ್ನು ಟೆಕ್ಸ್ಟ್ ಆರ್ ಎಚ್ ಟಿ ಎಮ್ ಎಲ್ ಅಂತ ಕೊಡಿ. ಟೆಕ್ಸ್ಟ್ ಸ್ಲ್ಯಾಶ್ ಎಚ್ ಟಿ ಎಮ್ ಎಲ್ ಅಂತ ಕೊಡಿ. ಓಕೆನಾ. ಸೊ ಕಂಟೆಂಟ್ ಟೈಪ್ ಅಲ್ಲ, ಒಂದು ಮಾತ್ರ ಕಂಟೆಂಟ್ ಟೈಪ್ ಇದೆ. ಆಯಿತಾ. ಸೊ ಕಂಟೆಂಟ್ ಟೈಪ್. ಸೊ ಇಷ್ಟು ಮಾಡಿದ್ದೀನಿ. ಸೊ ಏನೇನಾಯಿತು, ವೆಬ್ಸೈಟ್ ಕಾನ್ಫಿಗರೇಷನ್ ಇದೆಲ್ಲ ಓಕೆ. ಒಂದು ಸತಿ ನಾನು ರಿಫ್ರೆಶ್ ಮಾಡ್ತೀನಿ. ನಾನು ಇದು ಫಾರ್ಮೆಟಿಂಗ್ ಮಾಡ್ತೀನಿ. ಸೊ ಗೋ ಬ್ಯಾಕ್. ಸೊ 08ಗೆ ಹೋಗೋಣ. ಪ್ರಾಜೆಕ್ಟು ಎಲ್ ಎಸ್. ಸೊ ಇಲ್ಲಿದೆ ನನ್ನ ಕೋಡ್. ಸೊ ಟೆರಾಫಾರ್ಮ್ ಇನಿಟ್. ಓಕೆ, ಬೇಕಾದ್ರೆ ಔಟ್ಪುಟ್ ಬ್ಲಾಕ್ ಕೂಡ ಬರ್ಕೋಬೋದು. ಇಲ್ಲಿ ತೋರಿಸ್ತೀನಿ ಔಟ್ಪುಟ್ ಬ್ಲಾಕ್ ಬರೆದು ಕೂಡ. ಇನ್ ಕೇಸ್ ಇದು ವರ್ಕ್ ಆಗಲಿಲ್ಲ ಅಂದರೆ ಔಟ್ಪುಟ್ ಬ್ಲಾಕ್ ಬರೆದು ನಾವು ಅಕೌಂಟ್ನ ಪಬ್ಲಿಕ್ ಮಾಡ್ಕೊಳ್ಳೋಣ. ಸೊ ದ್ಯಾಟ್ ಇಟ್ ವಿಲ್ ಬಿ ವೆರಿ ಈಸಿ. ಓಕೆ, ಡನ್. ಇದಾದಮೇಲೆ ಟೆರಾಫಾರ್ಮ್ ಪ್ಲ್ಯಾನಲ್ಲೇ ಗೊತ್ತಾಗುತ್ತೆ ನಮಗೆ ವರ್ಕ್ ಆಗುತ್ತಾ ಇಲ್ವಾ ಅಂತ. ಓಕೆ, ಇಲ್ಲಿ must be whole object reference depends on must be a whole object resource, not an attribute object. Line number 30. So line number 30 idu. So whole object alla lick. Okay, web hosting illa, public access, allow public access. ಓಕೆ, ಹೋಲ್ ಆಬ್ಜೆಕ್ಟ್ ಸೇವ್ ಮಾಡಿ ಟೆರಾಫಾರ್ಮ್ ಪ್ಲ್ಯಾನ್ ಮಾಡಿ. ಈಗ ಇಸ್ ನಾಟ್ ಬಿನ್ ಡಿಕ್ಲೇರ್ಡ್. ಓಕೆ, ವಾಟ್ ಎಲ್ಸ್. ಓಕೆ, ವಿ ನೀಡ್ ಟು ಟ್ವೀಕ್ ಲಾಟ್ ಆಫ್ ಥಿಂಗ್ಸ್. ಇಲ್ಲಿ ಒಂದು ಸೆಕೆಂಡ್ ಇರಿ. ಓಕೆ, ಇಲ್ಲಿಗೆ ಹೋಗೋಣವಾ. ಸೊ ಇದರಲ್ಲಿ ರಿಸೋರ್ಸ್ ಸ್ಟ್ರಿಂಗ್ ಫಸ್ಟ್ ಥಿಂಗ್. ಓಕೆ, ಇನ್ನೊಂದೇನು ಗೊತ್ತಾ, ಐಫನ್ಸ್ಗಳಾಗಲ್ಲ. ವಿ ಶುಡ್ ಆಲ್ವೇಸ್ ಗಿವ್ ಅಂಡರ್ ಸ್ಕೋರ್ಸ್ಗಳು. ಓಕೆ, ಆಮೇಲೆ ಐ ಗಾಟ್ ದಿಸ್ ಒನ್. ನಾವು ಬ್ಲಾಕ್ ಇದೆ, ಬಕೆಟ್ ಆಯಿತು. ಇದು ಅಂಡರ್ಸ್ಕೋರ್ ಆಗುತ್ತೆ. ಆಮೇಲೆ ಫಸ್ಟ್ ಇದು ಬ್ಲಾಕ್, ಇದನ್ನು ಕಾಪಿ. ಆಮೇಲೆ ವೆಬ್ ಹೋಸ್ಟಿಂಗ್ ಇದೆ ನನ್ನ ಹತ್ರ, ವೆಬ್ ಹೋಸ್ಟಿಂಗ್ ಇದೆ. ಆಮೇಲೆ ಡಾಟ್ ಐ ಡಿ ಹಾಕ್ತಿದ್ದೀನಿ. ಆಮೇಲೆ ಡಿಪೆಂಡ್ಸ್ ಆನ್ ಸಾರಿ ಇದು ಬಕೆಟ್ ಸೇಮ್ ಬಕೆಟೇ ಇರಲಿ. ಇಲ್ಲಿ ಬೇಕಾಗಿರೋದು ನನಗೆ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್ ಡಾಟ್ ವೆಬ್ ಹೋಸ್ಟಿಂಗ್. ಇದನ್ನು ರಿಮೂವ್ ಮಾಡಿ ಇಟ್ಸ್ ಫಸ್ಟ್ ಥಿಂಗ್. ಆಮೇಲೆ ಇಲ್ಲಿ ಕೂಡ ಹೈಫನ್ ಇರೋದನ್ನು ಅಂಡರ್ಸ್ಕೋರ್ ಮಾಡಿ, ಇದು ಕೂಡ ಅಂಡರ್ಸ್ಕೋರ್ ಮಾಡಿ, ಇದು ಕೂಡ ಅಂಡರ್ಸ್ಕೋರ್ ಮಾಡೋಣ. ನಾವು ವಾಟ್ ಎಲ್ಸ್ ವಿ ಮಿಸ್ಸಿಂಗ್ ಹಿಯರ್. ಸೊ ಮಿಸ್ಸಿಂಗ್ ಅಂತ ಬಂದಾಗ ಸೇವ್ ಇಟ್. ವಾಟ್ ಎಲ್ಸ್ ವಿ ಹ್ಯಾವ್. just a second. So copying local code. Okay, 1 second, we'll do a terraform formatting ಇದಕ್ಕೆ. So terraform fmt main.tf. okay, clear ಆಗಾಯ್ತು. ಈಗ ನಾವು ವಾಟ್ ಎಲ್ಸ್ ವಿ ನೀಡ್. S3 ಬಕೆಟ್ ಕ್ರಿಯೇಷನ್ ಮಾಡಿದ್ದೀವಿ, ಪಬ್ಲಿಕ್ ಆಕ್ಸೆಸ್ ಎನೇಬಲ್ ಮಾಡಿದ್ದೀವಿ, ಆ್ಯಂಡ್ ಆಲ್ಸೋ
depends on okay, it's not public, just ವೆಬ್ ಹೋಸ್ಟಿಂಗ್ ತಗೊಳ್ಳಿ. ಇದು ಇಷ್ಟೇ, ನಾಟ್ ಅಲೋ ಅಲ್ ಏನು ಬೇಕಾಗಿಲ್ಲ ಇಲ್ಲಿ. ಸೊ ಸೇವ್ ಇಟ್, ರಿಸೋರ್ಸ್ ಕ್ರಿಯೇಷನ್ ಇದೆಲ್ಲ ಫೈನ್. ನಾವು ಗೋ ಬ್ಯಾಕ್ ಟೆರಾಫಾರ್ಮ್ ಪ್ಲ್ಯಾನ್ ಮಾಡಿ ಈಗ ನೋಡೋಣ. ಆಯಿತು, ಕ್ರಿಯೇಷನ್ ಆಯಿತು. ಈಗ ಟೆರಾಫಾರ್ಮ್ ಅಪ್ಲೈ ಮಾಡಿದರೆ ನಾವು ಲೆಟ್ಸ್ ಸಿ. ಓಕೆ, ವ್ಯಾಲ್ಯೂ ಎಸ್ ಅಂತ ಕೊಡೋಣ. ಕ್ರಿಯೇಷನ್ ಬಕೆಟ್ ಕ್ರಿಯೇಟ್ ಆಯಿತು, ವೆಬ್ ಹೋಸ್ಟಿಂಗ್ ಇದೆಲ್ಲ ಓಕೆ. ಓಕೆ, ಕ್ರಿಯೇಟೆಡ್ ಡನ್, ಕ್ರಿಯೇಟೆಡ್. ಸೊ ಕ್ರಿಯೇಷನ್ ಆಯಿತಾ. ಸೊ ಕ್ರಿಯೇಷನ್ ಆದಮೇಲೆ ಐ ನೀಡ್ ಗೋ ಬ್ಯಾಕ್ ಇಲ್ಲಿಗೆ, ವೇರ್ ಈಸ್ ಆರ್ S3. ಸೊ ಇಲ್ಲಿ S3ಗೆ ಹೋಗೋಣ. S3 ಸೊ ಬಕೆಟ್ ಬಂದು ಜಸ್ಟ್ ನಾವು ಯಾವ್ದು ಕ್ರಿಯೇಟ್ ಆಗಿದೆ, ಎಲ್ಲದಕ್ಕೂ ಒಂದೇ ಇದೆಲ್ಲ. 1 ಸೆಕೆಂಡ್. ಓಕೆ, ದಿಸ್ ಈಸ್ ಮೈ ಬಕೆಟ್. ಈ ಬಕೆಟಲ್ಲಿ ಲೆಟ್ಸ್ ಸೇ index.html ಇದೆ, ಆ್ಯಂಡ್ ಗೋ ಟು ಪರ್ಮಿಷನ್ಸ್. ಓಕೆ, ಇಲ್ಲಿ ಇನ್ನೂ ನೋಡಿ, ಬ್ಲಾಕ್ ಪಬ್ಲಿಕ್ ಆ್ಯಕ್ಸೆಸ್ ಇದೆಯಲ್ಲ, ಇದನ್ನು ನಾವು ಆನ್ ಮಾಡ್ಕೋಬೇಕಿಲ್ಲ ಅಂದರೆ ಬರೋದಿಲ್ಲ. ಆ್ಯಂಡ್ ಅಟ್ ದ ಎಂಡ್ ಇದೆಲ್ಲ ಓಕೆ. ಪ್ರಾಪರ್ಟೀಸಿಗೆ ಹೋದರೆ ಓಕೆ, ಇದು ವೆಬ್ಸೈಟ್ ಅಲ್ವಾ, ಕ್ಲಿಕ್ ಆನ್ ದಿಸ್ ವೆಬ್ಸೈಟ್. ಓಕೆ, ಇದು ವರ್ಕ್ ಆಗ್ತಾ ಇದೆ ಬಿಡಿ. ಸೊ ವಿ ಆರ್ ಗುಡ್. ಓಕೆ, ಅದು ಬ್ಲಾಕ್ ಆಗಿದೆ ಅಲ್ವಾ. 1 ಸೆಕೆಂಡ್ ಇರಿ, ಐ ವಾಂಟೆಡ್ ಟು ಸಿ ಒನ್ ಮೋರ್ ಥಿಂಗ್. ಓಕೆ, ಇದು ಆಫ್ ಆಗಿದೆ. ಎಸ್, ಆಫ್ ಆಗಿದೆ. ಆನ್ ಇದ್ದರೆ ಪ್ರಾಬ್ಲಮ್ ಆಗುತ್ತೆ. ಓಕೆ, ಕ್ಲಿಕ್ ಮಾಡಿದೆ. ದಿಸ್ ಈಸ್ ಮೈ ಡೆವಾಪ್ಸ್ ಯೂಟ್ಯೂಬ್ ಚಾನಲ್. ಸೊ ಯು ಕ್ಯಾನ್ ಕ್ಲಿಕ್ ಆನ್ ಟು ದಿಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಲೈಕ್ ಇದರಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದು ಆಟೋಮೆಟಿಕಾಗಿ ಹೋಗುತ್ತೆ. ಜಸ್ಟ್ ಇದೊಂದು ಸ್ಟಾಟಿಕ್ ವೆಬ್ಸೈಟ್. ಸಿ, ಇದೆಲ್ಲ ಆ ರೆಸ್ಪಾನ್ಸಿವ್ಸ್ ನೋಡಿ ಹೇಗೆ ವರ್ಕ್ ಆಗ್ತಾ ಇದೆ ಅಲ್ವಾ. ಸಿಂಪಲ್. ಸೊ ಹೀಗೆ ನಾವು ಒಂದು ಸಿಂಪಲ್ ಸ್ಟ್ಯಾಟಿಕ್ ವೆಬ್ ಅಪ್ಲಿಕೇಶನ್, ಅಂದರೆ ನಿಮ್ಮ ಓನ್ ಅಪ್ಲಿಕೇಶನ್ನ ನೀವೇ ಜನ್ರೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಲೈಕ್ ಇಟ್ಸ್ ಜಸ್ಟ್ ಅನ್ ಇಂಡೆಕ್ಸ್ ಫೈಲ್. ಹೇಗೆ ನಾನು GPT ಕ್ರಿಯೇಟ್ ಮಾಡೋದು, ಎಷ್ಟು ಈಸಿಯಾಗಿ GPT ಕ್ರಿಯೇಟ್ ಮಾಡಿದ್ವಿ ಅಲ್ವಾ. ಸೊ ಇಷ್ಟು, ಆ್ಯಂಡ್ ದಿಸ್ ಇಸ್ ಆರ್ ಕೋಡ್. ಆ್ಯಂಡ್ ಎಸ್, ನಿಮಗೆ ಇದಕ್ಕೆ ಔಟ್ಪುಟ್ ಬ್ಲಾಕ್ ಹಾಕ್ಕೊಳ್ಳಿ. ಔಟ್ಪುಟ್ ಬ್ಲಾಕ್ ಹಾಕ್ಕೊಂಡು ನೀವು ಯು ಕ್ಯಾನ್ ವರ್ಕ್ ಆನ್ ದಿಸ್. ಆಯಿತಾ, ಇಷ್ಟು. ಎಸ್, ಇಷ್ಟೇ ನೋಡಿ, ಸಿಂಪಲ್ ಒಂದು ಸ್ಟ್ಯಾಟಿಕ್ ವೆಬ್ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಿದ್ದು. ಸೊ ಇವಾಗ ನಾ ಏನು ಮಾಡ್ತೀನಿ, ಟೆರಾಫಾರ್ಮ್ ಡೆಸ್ಟ್ರಾಯ್, ಐ ವಿಲ್ ಡೆಸ್ಟ್ರಾಯ್ ಇಟ್. ನಾವು ಬಿಫೋರ್ ಡೆಸ್ಟ್ರಾಯಿಂಗ್, ಸಿ ದಿಸ್ ಇಸ್ ಮೈ ಅಪ್ಲಿಕೇಶನ್ ಲುಕ್ಸ್ a static web page. Now escape, auto approve, save it. Now ಸೊ ಅದು ಡೆಸ್ಟ್ರಾಯ್ ಆಗ್ತಾ ಇದೆ, ಲೆಟ್ ಇಟ್ ಬಿ. ಸೊ ನನಗೆ ರಿಸೋರ್ಸ್ ಕ್ರಿಯೇಟ್ ಆದಮೇಲೆ ಡೆಸ್ಟ್ರಾಯ್ ಆದರೆ ಇಟ್ಸ್ ಬಿ ಹೆಲ್ಪ್ಫುಲ್ ಅಂತ ಅಷ್ಟೇ. ಓಕೆ, ಸೊ ಯಾ ಇಷ್ಟು ನಮ್ಮ ಒಂದು ಈ ಸ್ಟ್ಯಾಟಿಕ್ ವೆಬ್ ಹೋಸ್ಟಿಂಗ್. ಅಂದರೆ ನಮ್ಗೇನು ಗೊತ್ತಾ, ಯಾವುದೇ ಪ್ರಾಜೆಕ್ಟ್ ಮಾಡಬೇಕಾದ್ರೂ ಕೂಡ ಫಸ್ಟ್ ಫಿಸಿಕಲಿ ನಾವು ಅಂದರೆ ಲೈಕ್ ನಾವು ಆ ಒಂದು ಮ್ಯಾನ್ಯುಯಲ್ ಆಗಿ ಎಕ್ಸಿಕ್ಯೂಷನ್ ಮಾಡಿದರೆ ಇಟ್ ವಿಲ್ ಬಿ ವೆರಿ ಈಸಿ. ಈಗ ಸೇಮ್ ಥಿಂಗ್ ನಾನು S3 ಬಕೆಟ್ಗೆ ಹೋಗಿ S3 ಬಕೆಟಲ್ಲಿ ನಾನು ಫೈಲ್ಸ್ ಅಪ್ಲೋಡ್ ಮಾಡಿ ಆ್ಯಂಡ್ ಸೇವ್ ಮಾಡಿದ ನಂತರ ಲೈಕ್ ಆಟೋಮೆಟಿಕಲಿ ನಮಗೆ ಲೈಕ್ ಅಪ್ಲೋಡ್ ಮಾಡಿ ಆಮೇಲೆ ಪಬ್ಲಿಕ್ ಆ್ಯಕ್ಸೆಸ್ ಎನೇಬಲ್ ಮಾಡಿ ಸೇವ್ ಮಾಡಿದ್ರೆ ಆಟೋಮೆಟಿಕಲಿ ಅಪ್ಲಿಕೇಶನ್ ಓಪನ್ ಆಗುತ್ತಲ್ಲ, ದಟ್ಸ್ ಇಟ್. ಸೊ ಹಾಗೆ ಇಲ್ಲೂ ಕೂಡ ಅಷ್ಟೇ, ಸೇಮ್ ವಿತ್ ಹೆಲ್ಪ್ ಆಫ್ ಟೆರಾಫಾರ್ಮ್, ದಿಸ್ ಇಸ್ ಹೌ ಐ ಬಿಲ್ಟ್ ಅ ಸ್ಟ್ಯಾಟಿಕ್ ವೆಬ್ಸೈಟ್. ಆಯಿತಾ, ನೀವು ನಿಮಗೆ ಟೆರಾಫಾರ್ಮಲ್ಲಿ ನೀವು ಲೈಕ್ ರೆಸ್ಯೂಮಲ್ಲಿ ಹಾಕೋಬೇಕು ಅಂದಾಗ ಇದನ್ನೆಲ್ಲ ಕೂಡ ನೀವು ಹಾಕ್ಕೊಳ್ಬೋದು. ಇದರಲ್ಲಿ ನಾವು ಡಿಪೆಂಡ್ ಆನ್ ಮೆಟಾ ಆರ್ಗ್ಯುಮೆಂಟ್ಸ್ ಹೆಂಗೆ ಬಂತು ಅಂದರೆ ನಿಮಗೆ ಪ್ರತಿ ಕಾನ್ಸೆಪ್ಟ್ ಕೂಡ ಐಡಿಯಾ ಇದ್ದರೆ ಕ್ವಶನ್ಸ್ಗಳು ಕೇಳಿದಾಗ ನಿಮಗೆ ಯು ಕ್ಯಾನ್ ಗಿವ್ ಅನ್ ಎಕ್ಸಾಂಪಲ್. ಇಂಟರ್ವ್ಯೂಗಳಲ್ಲಿ ರಾದರ್ ದನ್ ಆನ್ಸರಿಂಗ್ ಡೈರೆಕ್ಟ್ ಒನ್ ವರ್ಡ್ ಆನ್ಸರ್, ಇನ್ಸ್ಟೆಡ್ ಆಫ್ ದ್ಯಾಟ್ ನೀವು ಅದನ್ನು ಸಿನಾರಿಯೋ ಅಲ್ಲಿ ಆ್ಯಡ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದಾಗ ದೆಲ್ ಇಂಪ್ರೆಸ್ ಅ ಲಾಟ್. ಸೊ ಅದಕ್ಕೋಸ್ಕರ ಈ ಒಂದು ಪ್ರೊಸೀಜರ್ ಅಂದರೆ ಈ ಒಂದು ಮೆಥಡ್ನ ನಾನು ಹೇಳ್ತಿರೋದು. ಓಕೆ, ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದೆನ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ಅಂದರೆ ಲೈಕ್ ಫೆಬ್ರವರಿ ಲೈಕ್ 17-18 ಆದಮೇಲಿಂದ ನನಗೆ ಲೈಕ್ CK ವಿಡಿಯೋಸ್ಗಳು ಕಂಟಿನ್ಯೂಸ್ ಆಗಿ ಬರುತ್ತೆ, ವೀಕ್ಲಿ 3 ಟೈಮ್ಸ್. ಸೊ ಹೋಪ್ ಲೈಕ್ ನೋಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹಾಗೆ ಸಪೋರ್ಟ್ ಕೂಡ ಮಾಡ್ತೀರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.